ತಾಳಗುಪ್ಪ ಹೋಬಳಿಯಲ್ಲಿ ವರದಾ ನದಿಗೆ ಬ್ಯಾರೇಜ್ ನಿರ್ಮಾಣ ಮಾಡುವುದರಿಂದ ಈ ವ್ಯಾಪ್ತಿಯ 3 ಗ್ರಾಮ ಪಂಚಾಯಿತಿ ರೈತರ ಬೆಳೆಗೆ ಹಾನಿ ಉಂಟಾಗುತ್ತದೆ. ಈ ಬ್ಯಾರೇಜ್ ನಿರ್ಮಾಣದ ಮೊದಲು ಇದರ ಸಾಧಕ ಬಾಧಕಗಳ ಕುರಿತು ರೈತರೊಂದಿಗೆ ಚರ್ಚಿಸಬೇಕು ಎಂದು ತಾಲೂಕಾ ರೈತ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರೇನೆಲ್ಲೂರು ಒತ್ತಾಯಿಸಿದರು. ಮಂಗಳವಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ತಾಳಗುಪ್ಪ ಹೋಬಳಿಯಲ್ಲಿ ಕನ್ನೆಹೊಳೆ, ಮಾವಿನಹೊಳೆ ಮತ್ತು ಕಣಸೆಹೊಳೆ ಸೇರುವುದರಿಂದ ಮಳೆಗಾಲದಲ್ಲಿ ಪ್ರವಾಹ ಬಂದು ಸುಮಾರು 50 ದಿನಗಳ ಕಾಲ ನೀರು ನಿಂತು ರೈತರ ಬೆಳೆಗೆ ಹಾನಿ ಉಂಟಾಗುತ್ತದೆ. ಅಲ್ಲದೆ ಈ ಬ್ಯಾರೇಜ್ ನಿರ್ಮಾಣಕ್ಕೆ ರೈತ ಸಂಘದ ವಿರೋಧ ವ್ಯಕ್ತಪಡಿಸುತ್ತದೆ. ಸಚಿವ ಮಧು ಬಂಗಾರಪ್ಪನವರು ರೈತರ ಸಭೆ ಕರೆದು ಇದರ ಸಾಧಕ ಬಾಧಕಗಳ ಕುರಿತು ಚರ್ಚಿಸಬೇಕು. ಇಲ್ಲವಾದರೆ ದಂಡಾವತಿ ಯೋಜನೆ ರೀತಿ ಇದರ ಬಗ್ಗೆ ನಾವು ಹೋರಾಟಕ್ಕಿಳಿಯುತ್ತೇವೆ. ರೈತರ ವಿಶ್ವಾಸವನ್ನು ಕಡೆಗಣಿಸಿ ಕಾಮಗಾರಿ ನಡೆಸಿದರೆ ರೈತ ಸಂಘದಿಂದ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಅವರು ಈ ವೇಳೆ ಎಚ್ಚರಿಕೆ ನೀಡಿದರು. ಸ್ಟೋರೇಜ್ ಮಾಡದೇನೆ ಲಿಫ್ಟ್ ಇರಿಗೇಷನ್ ಮಾಡೋಕ್ಕಾಗತ್ತ? ಇವ್ರು ಹೇಳೋ ಮಟ್ಟ ಹೊಳೆ ಅಡಿಪಾಯದ ನಾವು ನೀರು ನಿಲ್ಲಿಸ್ಕೊಂತಾರೆ. ಹೊಳೆ ಅಡಿಪಾಯದ ನೀರು ನಿಲ್ಸಕ್ಕೆ ಕಾಗೋಡು ತಿಮ್ಮಪ್ಪನವರೇ ಹಿಂದೆ ಮಾಡ್ಯಾರವರು. ಬಟ್ ಇವ್ರೇನು ಬ್ಯಾರೇಜ್ ಮಾಡೋ ಅಗತ್ಯ ಇಲ್ಲ. ನಮಗೆ ಟೋಟಲಿ ಇವರು ಮುಂದಿನ ಪ್ಲಾನು ಮಿನಿ ಡ್ಯಾಮ್ ಮಾಡೋಂಥ ಒಂದು ಸೂಚನೆ ಐತಿ ವರದಾ ನದಿಗೆ. ವರದಾ ನದಿ 4 ನದಿ ಸೇರೋದ್ರಿಂದ ಅಲ್ಲಿ ನೀರನ್ನು ಒಳ್ಳೆ ಸ್ಟೋರೇಜ್ ಮಾಡ್ಬೋದು ಅನ್ನೋದು ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪನ ಇಬ್ರು ಕನಸು. ನಾವು ತಾಲೂಕು ಹೋಬಳಿಯರು ಯಾರು MLA ಆಗಿದ್ರೆ ದಯಮಾಡಿ ಅದಕ್ಕೆ ಅಪೋಸ್ ಮಾಡ್ತಿದ್ದೀವಿ. ಅಣ್ಣ ತಮ್ಮ ಇಬ್ರಿಗೂ ಸ್ವರ್ಬಾದ್ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕಾಗೋಡು ತಿಮ್ಮಪ್ಪನವ್ರು ವಯಸ್ಸಾಗಿರೋದಕ್ಕೆ ಈ ತಾಲೂಕು ಸ್ವರ್ಬ ಸೇರಿರೋದಕ್ಕೆ ಇದು ನಮಗೆ ಹುಲಿನೋ ಅಥವಾ ಸಿಂಹಬಾಯಿಗೆ ಮಾಂಸ ಕೊಟ್ಟಂಗೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಸತೀಶ್ ಅಂಗಡಿ, ಆಲಳ್ಳಿ ದೇವು, ದಿನೇಶ ಕಾನುಗೋಡು, ರಮೇಶ್ ಐಗಿನಬೈಲು, ರಾಜು ತೋರಗೋಡು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.